ಭಗವದ್ಗೀತೆಯಲ್ಲಿ 3 ಷಟ್ಕಗಳಿದ್ದಾವೆ. ಪ್ರಥಮ ಷಟ್ಕ, ದ್ವಿತೀಯ ಷಟ್ಕ, ತೃತೀಯ ಷಟ್ಕ ಅಂತ. ಲಕ್ಷ್ಮೀನಾರಾಯಣನನ್ನ ನಮಸ್ಕಾರ ಮಾಡಿ, ಪೂರ್ಣಬೋಧಾನ್ ಗುರುನಪಿ, ಪೂರ್ಣಬೋಧರೆಂಬ ಗುರುಗಳನ್ನು ನಮಸ್ಕಾರ ಮಾಡಿ, ಕೃಷ್ಣ ಗೀತಾ, ಗೀತಾಗಳು ಬಹಳ ಇದೆ, ಆದ್ರಿಂದ ಇದಕ್ಕೆ ಕೃಷ್ಣ ಗೀತಾ ಅಂತ ಹೆಸರು. ಈ ಕೃಷ್ಣ ಗೀತೆಯ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ, ಭಾಷ್ಯ ತಾತ್ಪರ್ಯ ಇದು 2 ಮಧ್ವಾಚಾರ್ಯ ಮಾಡಿದ್ದು, ಪ್ರಮೇಯ ದೀಪಿಕ ನ್ಯಾಯ ದೀಪಿಕ 2 ಟೀಕಾಚಾರ್ಯದ್ದು. ಅವುಗಳಲ್ಲಿ ಹೇಳಿದ ಅರ್ಥವನ್ನ ಸಂಗ್ರಹ ಮಾಡಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಅಂತ ಮಂಗಳ ಪದ್ಯದಲ್ಲಿ ತಿಳಿಸಿದ್ದಾರೆ. ಸ್ತ್ರೀಯರು ಶೂದ್ರರು ಮತ್ತು ಬ್ರಹ್ಮ ಬಂಧುಗಳು. ಸ್ತ್ರೀಯರು ಅಂದ್ರೆ ಹೆಣ್ಣು ಮಕ್ಕಳು, ಶೂದ್ರರು ಶೂದ್ರ ವರ್ಣದವರು. ಬ್ರಹ್ಮ ಬಂಧು ಅಂತಂದ್ರೆ ಬ್ರಾಹ್ಮಣರಿಗೆ ಅಬ್ರಾಹ್ಮಣಿಯಲ್ಲಿ ಹುಟ್ಟಿದವರು ಬ್ರಹ್ಮ ಬಂಧುಗಳು ಅಂತ ಕರೆಸ್ಕೋತಾರೆ. ಬ್ರಾಹ್ಮಣರಿಗೆ ಬ್ರಾಹ್ಮಣರಲ್ಲೇ ಹುಟ್ಟಿದರೆ ಬ್ರಾಹ್ಮಣರು, ಅಬ್ರಾಹ್ಮಣಿಯಲ್ಲಿ ಸ್ತ್ರೀಯಲ್ಲಿ ಹುಟ್ಟಿದರೆ ಬ್ರಹ್ಮ ಬಂಧುಗಳು. ಅವರಿಗೆಲ್ಲ ವೇದಕ್ಕೆ ಅಧಿಕಾರ ಇಲ್ಲ. ಸ್ತ್ರೀ ಅಂದ್ರೆ ವೇದವು ನ ಶ್ರುತಿಗೋಚರ, ಅವರ ಶ್ರವಣಕ್ಕೆ ಬೀಳಬಾರದು. ಆದ್ರಿಂದಲೇನೆ ಆದ್ರೆ ಅವರಿಗೆ ಮೋಕ್ಷ ಆಗಬೇಕು. ಅದಕ್ಕೋಸ್ಕರ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಕೃತಂ, ವೇದವ್ಯಾಸ ದೇವರು ಭಾರತ ರಚನೆ ಮಾಡಿದ್ದು ಅವರಿಗೋಸ್ಕರ. ಸ್ತ್ರೀಯರು ಶೂದ್ರರು ಬ್ರಹ್ಮಬಂಧುಗಳು ಇವರೆಲ್ಲ ಭಾರತವನ್ನ ಓದಿ ಮೋಕ್ಷ ಪಡಿಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಹೀಗೆ ಭಾಗವತದಲ್ಲಿ ಶ್ಲೋಕ ಇದೆ. ಅದರಿಂದ ವೇದಾರ್ಥ ಜ್ಞಾನ ಅನಧಿಕಾರಿಣಾಂ, ವೇದಾರ್ಥ ಜ್ಞಾನಕ್ಕೆ ಯಾರು ಅರ್ಹರಲ್ಲವೋ ಅಂಥ ಸ್ತ್ರೀ ಶೂದ್ರಾದಿಗಳಿಗೂ ಧರ್ಮ ಮತ್ತು ಜ್ಞಾನ, ಧರ್ಮದ ಜ್ಞಾನ ಬರಬೇಕು, ಅದರಿಂದ ಮೋಕ್ಷ ಆಗಬೇಕು ಅನ್ನುವ ಉದ್ದೇಶದಿಂದ ವೇದವ್ಯಾಸ ದೇವರು ಮಹಾಭಾರತವನ್ನ ರಚನೆ ಮಾಡಿದರು. 18 ಪರ್ವದ ಭಾರತವನ್ನ ರಚನೆ ಮಾಡಿದ್ದಾರೆ. ಸಂಭವ ಪರ್ವ, ಆಮೇಲೆ ಅದಕ್ಕೆ ಆದಿಪರ್ವ ಅಂತಲೂ ಕರೀತಾರೆ. ಆಮೇಲೆ ಸಭಾ ಪರ್ವ, ಅರಣ್ಯ ಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಗದಾ ಪರ್ವ, ಸೌಷುಪ್ತಿಕ ಪರ್ವ, ಶಾಂತಿ ಪರ್ವ, ಆನುಶಾಸನಿಕ ಪರ್ವ, ಅಶ್ವಮೇಧಿಕ ಪರ್ವ, ಮೌಸಲ ಪರ್ವ, ಮಹಾಪ್ರಸ್ಥಾನ ಪರ್ವ, ಸ್ವರ್ಗಾರೋಹಣ ಪರ್ವ, ಭವಿಷ್ಯತ್ ಪರ್ವ ಅಂತ 18 ಪರ್ವಾತ್ಮಕವಾದ ಭಾರತವನ್ನ ರಚನೆ ಮಾಡಿ ತತ್ರ ಆ ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆಯನ್ನು ಸೇರಿಸಿದ್ದಾರೆ. ತತ್ರ ಆ ಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಭಾರತ ಪಾರಿಜಾತ ಮಧುಭೂತಾಂ, ಮಹಾಭಾರತ ಪಾರಿಜಾತ ವೃಕ್ಷವಾದರೆ ಅದರ ಹೂವಿನ ರಸ ಅದರಂತೆ ಇರತಕ್ಕಂಥದ್ದು ಗೀತ. ಮಹಾಭಾರತ ಪಾರಿಜಾತ, ಅದರ ಮಧುವೆ ಗೀತ. ಸರ್ವಭಾರತಾರ್ಥ ಸಂಗ್ರಹಭೂತಾಂ, ಎಲ್ಲಾ ಭಾರತಾರ್ಥದ ಸಂಗ್ರಹ ರೂಪವಾಗಿದೆ ಗೀತ. ಕೃಷ್ಣಾರ್ಜುನ ಸಂವಾದ ರೂಪ. ಇಂಥ ಭಗವದ್ಗೀತಾಂ ನಿಬಬಂಧ, ಭೀಷ್ಮ ಪರ್ವದಲ್ಲಿ ಇದನ್ನು ಸೇರಿಸಿದ್ದಾರೆ. ತತ್ರ ಅಂದ್ರೆ ಆ ಭಗವದ್ಗೀತೆಯಲ್ಲಿ ಪೂರ್ವ ಷಟ್ಕೆ, ಮೊದಲನೇ 6 ಅಧ್ಯಾಯದಲ್ಲಿ ಜ್ಞಾನೋಪಾಯ ಉಕ್ತಿ, ಭಗವಂತನ ಸಾಕ್ಷಾತ್ಕಾರಕ್ಕೆ ಏನು ಉಪಾಯ ಇದೆ ಅದನ್ನ ಹೇಳಿದ್ದಾರೆ. ದ್ವಿತೀಯ ಷಟ್ಕೆ 6 ಅಧ್ಯಾಯ ಆದ್ಮೇಲೆ ಮುಂದಿನ 6 ಅಧ್ಯಾಯದಲ್ಲಿ ಸಾಧನೋಕ್ತಿ, ಮೋಕ್ಷ ಸಾಧನವನ್ನ ಏನ್ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. ತೃತೀಯ ಷಟ್ಕೆ 3ನೇ ಷಟ್ಕದಲ್ಲಿ ಪ್ರಾಗುಕ್ತಸ್ಯ ಪ್ರಪಂಚನಂ ಕ್ರಿಯತೆ, ಮೊದಲೇ ಹೇಳಿದ 2 ಪರ್ವದಲ್ಲಿ ಹೇಳಿದ ವಿಷಯದ ವಿಸ್ತಾರವನ್ನ ಮಾಡಿದ್ದಾರೆ. ಇತಿ ವಿವೇಕ, ಇದು 3 ಷಟ್ಕದಲ್ಲಿರ್ತಕ್ಕಂಥ ವಿಷಯ ವಿವೇಕ. ತತ್ರ ಆದ್ಯಾಧ್ಯಾಯ ದ್ವಿತೀಯೇ ಕತಿಪಯ ಶ್ಲೋಕಾಶ್ಚ, ಇದರಲ್ಲಿ ಗೀತೆಯಲ್ಲಿ ಆದ್ಯಾಧ್ಯ ಮೊದಲನೇ ಅಧ್ಯಾಯ, 2ನೇ ಅಧ್ಯಾಯದಲ್ಲಿ ಕೆಲವು ಶ್ಲೋಕಗಳು. ಇದಿಷ್ಟು ಪೂರ್ವ ಪೀಠಿಕಾ ರೂಪ. ಕೃಷ್ಣೇನ ಅರ್ಜುನ ಬೋಧನೆ, ಕೃಷ್ಣ ಅರ್ಜುನನಿಗೆ ಯಾಕೆ ಉಪದೇಶ ಮಾಡಿದ ಅನ್ನುವ ಪ್ರಸಂಗವನ್ನ ತೋರಿಸಲಿಕ್ಕೆ ಪ್ರವೃತ್ತವಾದದ್ದು ಮೊದಲನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದ ಕೆಲವು ಶ್ಲೋಕಗಳು. ಆ ಮೊದಲನೇ ಅಧ್ಯಾಯದ ಪೀಠಿಕೆಯನ್ನ ಹೇಳಿ ಶುರು ಮಾಡ್ತಾರೆ. ಧೃತರಾಷ್ಟ್ರ ಹೇಳಿದ ಅಂತ ಪ್ರಾರಂಭ ಆಯ್ತು. ಧೃತರಾಷ್ಟ್ರ ಉವಾಚ, ಏನ್ ಹೇಳಿದ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ. ಧರ್ಮ ಸಾಧನ ಭೂಮೌ ಕುರುಕ್ಷೇತ್ರೇ, ಕುರುಕ್ಷೇತ್ರ ಅಂತ ಅನ್ನೋದು ಧರ್ಮಕ್ಷೇತ್ರ ಅಂದ್ರೆ ಧರ್ಮ ಸಾಧನ ಭೂಮಿ.
ಕುರುಕ್ಷೇತ್ರದಲ್ಲಿ ಬರುವಷ್ಟು ಪುಣ್ಯ ಇನ್ಯಾವುದರಲ್ಲೂ ಬರೋದಿಲ್ಲ ಅಂತ ಉಂಟು. ಅಂಥ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುತ್ಸವ, ಯುದ್ಧ ಮಾಡಬೇಕು ಅಂತ ಇಚ್ಛೆ ಉಳ್ಳವರಾಗಿ, ಸಮವೇತಾಹ, ಒಂದೆಡೆ ಸೇರಿದಂತಹ ನನ್ನ ಮಕ್ಕಳಾದ ದುರ್ಯೋಧನಾದಿಗಳು ಮತ್ತು ಪಾಂಡುರಾಜನ ಮಕ್ಕಳು, ಹೇ ಸಂಜಯ ಕಿಮಕುರ್ವತ, ಏನ್ ಮಾಡಿದ್ರು? ಇತಿ ಅನ್ನೋ ಶಬ್ದವನ್ನ ಇಟ್ಕೊಳ್ಬೇಕು. ಎಂಬುದಾಗಿ ಧೃತರಾಷ್ಟ್ರ ಸಂಜಯನನ್ನ ಕೇಳ್ತಾನೆ. ಪಾಂಡವರೇ ಭಗವತ್ ಪ್ರಿಯರು, ಅದು ಸರ್ವಸಾಕ್ಷಿಕ, ಎಲ್ರಿಗೂ ಗೊತ್ತಿದ್ದದ್ದೇ. ಆದರೆ ಧೃತರಾಷ್ಟ್ರನಿಗೆ ಮಾತ್ರ ಅದು ಗೊತ್ತಿಲ್ಲ. ಪಾಂಡವರು ಭಗವತ್ ಪ್ರಿಯರು ಅನ್ನೋದನ್ನ ಸರ್ವಸಾಕ್ಷಿಕಮಪಿ, ಎಲ್ರೂ ತಿಳಿದಂತಹ ವಿಷಯವನ್ನ ಅವನು ತಿಳಿಯದೇನೆ ತನ್ನ ಮಕ್ಕಳಿಗೇನೆ ಜಯ ಆಗಬೇಕು ಅನ್ನುವ ಅದನ್ನು ತಿಳ್ಕೊಳ್ಳುವ ಇಚ್ಛೆಯಿಂದ ಸಂಜಯನನ್ನ ಧೃತರಾಷ್ಟ್ರ ಕೇಳಿದ. ಅಂದ್ರೆ ಧೃತರಾಷ್ಟ್ರನಿಗೆ ವೇದವ್ಯಾಸ ದೇವರು ಬಂದು ಒಂದು ಯುದ್ಧ ಪ್ರಾರಂಭಕ್ಕಿಂತ ಮುಂಚೆ ಬಂದು ಕೇಳ್ತಾರೆ, ನಿನಗೆ ಕಣ್ಣು ಕೊಡ್ತೇನೆ, ಬೇಕಾದ್ರೆ ಯುದ್ಧ ನೋಡು ಅಂತ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಇಷ್ಟರವರೆಗೆ ಇಲ್ಲದೆ ಇದ್ದಂತಹ ಕಣ್ಣು ಈಗ ಯುದ್ಧ ನೋಡ್ಲಿಕ್ಕೆ ನನಗೆ ಬೇಡ, ಆದರೆ ಯುದ್ಧ ಹೇಗೆ ನಡೀತು, ಪ್ರತಿನಿತ್ಯ ಏನೇನಾಯ್ತು ಅಂತ ನೋಡಿ ಹೇಳುವವರೊಬ್ರು ಬೇಕು ನನಗೆ ಅಂತ ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸ ದೇವರು ಸಂಜಯನನ್ನ ನಿಯೋಜನೆ ಮಾಡ್ತಾರೆ. ಆದ್ದರಿಂದ ಸಂಜಯ ಯುದ್ಧವನ್ನೆಲ್ಲ ನೋಡಿದ. ಸಂಜಯನಿಗೆ ವರ ಕೊಟ್ಟರು ವೇದವ್ಯಾಸ ದೇವರು, ನೀನು ಎಷ್ಟು ದೂರ ಇದ್ರೂ ನಿನಗೆ ಆ ಯುದ್ಧ ಕಾಣಿಸ್ಬೇಕು, ರಣರಂಗಕ್ಕೆ ಹೋದ್ರೂ ನಿನಗೆ ಬಾಣಗಳೇನೂ ಮಾಡಬಾರ್ದು, ಆಯುಧಗಳೇನೂ ಮಾಡಬಾರ್ದು. ಅಂಥ ಶಕ್ತಿ, ಆ ವರ, ದೂರ ಶ್ರವಣ ಶಕ್ತಿ, ದೂರ ದರ್ಶನ ಶಕ್ತಿ, ಮತ್ತೆ ಮೈಗೆ ಏಟು ಬೀಳದೇ ಇರೋದು, ಗಾಯ ಆಗದೆ ಇರೋದು, ಇಂಥ ವರವನ್ನೆಲ್ಲ ಕೊಟ್ಟು ನೀನು ಯುದ್ಧ ನೋಡಿ ಧೃತರಾಷ್ಟ್ರನಿಗೆ ಹೇಳು ಅಂತ ವರ ಕೊಟ್ಟರು. ಸಂಜಯ 10 ದಿವಸದವರೆಗೆ ಯುದ್ಧ ನೋಡಿದ. ಏನು ಬಂದು ರಿಪೋರ್ಟ್ ಮಾಡ್ಲಿಲ್ಲ, ಹೇಳಲಿಲ್ಲ. 10 ದಿವಸ ಆದ ಮೇಲೆ ಭೀಷ್ಮಾಚಾರ್ಯರು ಕುಸಿದು ಬಿದ್ರು. ಅದೇ ಭೀಷ್ಮ ಪರ್ವದಲ್ಲಿ ಗೀತೆ ಬರಲಿಕ್ಕೆ ಕಾರಣ. ಭೀಷ್ಮಾಚಾರ್ಯರು ಬಿದ್ದಾಗ ದೊಡ್ಡ ಸುದ್ದಿ ಆಯ್ತದು. ಸಂಜಯ ಬಂದು ಧೃತರಾಷ್ಟ್ರನ ಹತ್ರ ಹೇಳಿದ, ಭೀಷ್ಮಾಚಾರ್ಯರ ಪತನವಾಯಿತು ಅಂತ. ಆಗ ಧೃತರಾಷ್ಟ್ರ ಕೇಳ್ತಾನೆ, ಕಿಮಕುರ್ವತ ಸಂಜಯ, ಭೀಷ್ಮಾಚಾರ್ಯನ ಬೆಳೆಸ್ಬೇಕಾದ್ರೆ ಪಾಂಡವರು ಏನ್ ಮಾಡಿದರು? ಏನಾದರೂ ಅಧರ್ಮ ಮಾಡಿದರ? ಧರ್ಮಕ್ಷೇತ್ರೇ ಕುರುಕ್ಷೇತ್ರ, ಅದು ಧರ್ಮಕ್ಷೇತ್ರ. ಕುರುಕ್ಷೇತ್ರಕ್ಕೆ ಹೋದರೆ ಧರ್ಮ ಬುದ್ಧಿನೇ ಬರಬೇಕು. ಧರ್ಮ ಬುದ್ಧಿಯಿಂದ ಯುದ್ಧ ಮಾಡಿದರೆ ಭೀಷ್ಮರನ್ನ ಬೀಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭೀಷ್ಮರ ಪಾತ ಆಗಿದೆ, ಏನ್ ಮಾಡಿದ್ರು ಮೊದಲಿನಿಂದ ಹೇಳು ಅಂತ ಧೃತರಾಷ್ಟ್ರ ಕೇಳಿದಾಗ ಮೊದಲಿನಿಂದ ಪ್ರಾರಂಭ ಆಗ್ತದೆ. ಅದರಿಂದ ಇದು ಬಂದದ್ದು ಭೀಷ್ಮ ಪರ್ವದಲ್ಲಿ, ಭೀಷ್ಮಾಚಾರ್ಯ ಬಿದ್ದ ಮೇಲೆ ಸಂಜಯ ಹೇಳೋದು. ಆಗ ಮೊದಲಿನಿಂದ ಹೇಳು ಅಂತ ಕೇಳಿದ್ದಕ್ಕೆ ಉದ್ಯೋಗ ಪರ್ವ ಆದ್ಮೇಲಿಂದ ಏನೇನು ಯುದ್ಧ ನಡೀತು ಅದನ್ನ ಹೇಳ್ತಾ ಇದ್ದಾರೆ ಸಂಜಯರು. ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾನೆ, ಮೊದಲಿನಿಂದ ಹೇಳು ಅಂತ ಕೇಳಿದ್ದಕ್ಕೆ ಮೊದಲಿನಿಂದ ಹೇಳ್ತಾರೆ. ಧೃತರಾಷ್ಟ್ರನ ಪ್ರಶ್ನೆಗೆ ಸಂಜಯ ಉತ್ತರ ಹೇಳಿದ ಅಂತ ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ. ದುರ್ಯೋಧನ ಏನು ಮಾಡಿದ ಅಂತ 9 ಶ್ಲೋಕಗಳಲ್ಲಿ ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಿದ್ದಾರೆ. ಯುದ್ಧದ ಆರಂಭದಲ್ಲಿ ದುರ್ಯೋಧನ ಏನ್ ಮಾಡಿದ? ದುರ್ಯೋಧನನಾದರೂ ಸದಾ ಅಂದರೆ ಯುದ್ಧಕ್ಕೋಸ್ಕರ ಸೇರಿದ ಸಮಯದಲ್ಲಿ ವ್ಯೂಢಂ ಅಂದ್ರೆ ವ್ಯೂಹಾತ್ಮನ ರಚಿತಂ, ಒಂದೊಂದು ಗುಂಪು ಒಂದೊಂದು ಕಡೆ ನಿಲ್ಲಬೇಕು ಅಂತ ನಿಲ್ಲಿಸ್ತಾರೆ, ಅದಕ್ಕೆ ವ್ಯೂಢ ಅಂತ ಹೆಸರು, ವ್ಯೂಹ ಅಂತ ಕರೀತಾರೆ. ಪದ್ಮಾಕಾರದಲ್ಲಿ, ಚಕ್ರಾಕಾರದಲ್ಲಿ, ಚಕ್ರವ್ಯೂಹ, ಪದ್ಮವ್ಯೂಹ, ರಥವ್ಯೂಹ, ಹೀಗೆ ಬೇರೆ ಬೇರೆ ಆಕಾರದಲ್ಲಿ ಗುಂಪುಗಳನ್ನ ನಿಲ್ಲಿಸ್ತಾರೆ. ಆ ಗುಂಪಿಗೆ ವ್ಯೂಹ ಅಂತ ಕರೀತಾರೆ. ಆ ರೀತಿ ವ್ಯೂಹಾತ್ಮನ ರಚಿತವಾದ ಪಾಂಡವರ ಸೈನ್ಯವನ್ನ ದೃಷ್ಟ್ವಾತು, ನೋಡಿದ ಕೂಡಲೇ ದ್ರೋಣಾಚಾರ್ಯ ಸಮೀಪ ಆಗತ್ಯ, ದ್ರೋಣಾಚಾರ್ಯರ ಹತ್ತಿರಕ್ಕೆ ಬಂದು ವಚನಂ ವಾಚ, ದುರ್ಯೋಧನ ಹೇಳ್ತಾನೆ. ಏನ್ ಹೇಳಿದ ದುರ್ಯೋಧನ ಯುದ್ಧಾರಂಭದಲ್ಲಿ ಪಾಂಡವರ ಸೈನ್ಯ ನೋಡಿ ದ್ರೋಣಾಚಾರ್ಯಗೆ ಏನ್ ಹೇಳಿದ ಅನ್ನೋದನ್ನು ವೈಶಂಪಾಯನರು ಜನಮೇಜಯನಿಗೆ ಅನುವಾದ ಮಾಡ್ತಾ ಇದ್ದಾರೆ. ಹೇ ಆಚಾರ್ಯ, ದ್ರೋಣಾಚಾರ್ಯ ಗುರುಗಳು ಎಲ್ರಿಗೂ, ಪಾಂಡವರಿಗೂ ಹೇಳ್ಕೊಟ್ಟವ್ರು ಅವರೇ. ಅದರಿಂದ ಹೇ ಆಚಾರ್ಯ, ಗುರುಗಳೇ, ತತ್ರ ಆ ಪಾಂಡವರ ಸೈನ್ಯದಲ್ಲಿ ತವ ಶಿಷ್ಯೇಣ ಧೀಮತ, ನಿಮ್ಮ ಶಿಷ್ಯನೇ ಆಗಿರ್ತಕ್ಕಂಥ ಬುದ್ಧಿವಂತನಾದ ಧೃಷ್ಟದ್ಯುಮ್ನೇನ,
ದ್ರುಪದ ಪುತ್ರ ಅಂದ್ರೆ ಧೃಷ್ಟದ್ಯುಮ್ನ, ದ್ರುಪದ ರಾಜನ ಮಗ ಧೃಷ್ಟದ್ಯುಮ್ನ. ಅವನು ಸೇನಾ ನಾಯಕ. ವ್ಯೂಹಾತ್ಮನ ರಚಿತವಾದಂತಹ ಪಾಂಡುಪುತ್ರಾಣಾಂ ಏತಾಂ ಮಹತೀಂ ಚಮೂಂ, ಪಾಂಡವರ ದೊಡ್ಡ ಚಮು ಅಂದ್ರೆ ಸೈನ್ಯ, ಈ ಸೈನ್ಯವನ್ನ ನೋಡ್ರಿ ಅಂತ ದ್ರೋಣಾಚಾರ್ಯರಿಗೆ ದುರ್ಯೋಧನ ಹೇಳಿದ. ಏನ್ ನೋಡ್ರಿ ಅಂದ್ರೆ ಏನ್ ನೋಡ್ಬೇಕು? ಆ ಪಾಂಡವರ ಸೈನ್ಯದಲ್ಲಿ ಯಾರ್ಯಾರು ಸೇರಿದ್ದಾರೆ ನೋಡ್ರಿ ಅಂತ. ಹತ್ತಿರ ಆ ಪಾಂಡವರ ಸೈನ್ಯದಲ್ಲಿ ಮಹೇಶ್ವಾಸಾಹ, ಮಹೇಶ್ವಾಸ ಅಂದ್ರೆ ವಿಶ್ವಾಸ ಅಂದ್ರೆ ಧನಸ್ಸು, ಇಶು ಅಂದ್ರೆ ಬಾಣ, ವಿಶ್ವಾಸ ಅಂದ್ರೆ ಬಿಲ್ಲು, ಮಹೇಶ್ವಾಸಾಹ ಅಂದ್ರೆ ಮಹಾ ಬಿಲ್ಲುಗಾರಿಕೆ ಉಳ್ಳವರು, ಧನುರ್ವಿದ್ಯೆಯಲ್ಲಿ ಪಾರಂಗತರಾಗಿರ್ತಕ್ಕಂಥ ಶೂರರೆಲ್ಲ ಸೇರಿದ್ದಾರೆ. ಭೀಮಾರ್ಜುನ ಸಮಾಯುಧಿ, ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸಮಾನರು ಅಂಥ ಶೂರರು ಇದ್ದಾರೆ. ಯಾರವರು? ತೇ ಕೇ ಇತ್ಯತಃ ಯೂಧಾನ ಇತ್ಯಾದಿನ. ಆ ಪಾಂಡವರ ಸೈನ್ಯದಲ್ಲಿ ಸೇರಿದ ಶೂರರು ಯಾರು ಅಂತ ಕೇಳಿದ್ರೆ ದುರ್ಯೋಧನ ಹೇಳ್ತಿದ್ದಾನೆ ಯೂಧಾನ. ಅಲ್ಲಿಂದ ಪ್ರಾರಂಭ. ಯೂಧಾನ ಸಾತ್ಯಕಿ ಅಂತ ಅವನಿಗೆ ಇನ್ನೊಂದು ಹೆಸರು. ಸತ್ಯಕನ ಮಗ ಸಾತ್ಯಕಿ, ಅವನು ಯೂಧಾನ. ವಿರಾಟ್ ರಾಜ, ದ್ರುಪದ ರಾಜ, ಮಹಾರಥ, ಇವರೆಲ್ಲ ಮಹಾರಥರು. ಮಹಾರಥ ಅಂತ ಅದೊಂದು ಬಿರುದು. ಆ ಮಹಾರಥ ಅನ್ನೋ ಬಿರುದು ಪಡೆದಂತಹ ಸಾತ್ಯಕಿ, ವಿರಾಟ, ದ್ರುಪದ. ರಾಯರು ಬರೀತಾರೆ ಮಹಾರಥ ಇತಿ ಪ್ರತ್ಯೇಕ ಅನ್ವೇತಿ. ಎಲ್ರೂ ಮಹಾರಥರೇ. ಮಹಾರಥ ಯೂಧಾನ, ಮಹಾರಥ ವಿರಾಟ, ಮಹಾರಥ ದ್ರುಪದ. ಹೀಗೆ ಪ್ರತಿಯೊಂದು ಶಬ್ದಕ್ಕೂ ಹೆಸರಿಗೂ ಮಹಾರಥ ಸೇರಿಸ್ಕೋಬೇಕು, ಯಾಕೆಂದ್ರೆ ಎಲ್ರೂ ಮಹಾರಥರೇ ಅಂತ. ಆಮೇಲೆ ಧೃಷ್ಟಕೇತು, ಚೇಕಿತಾನಃ, ಕಾಶಿರಾಜಶ್ಚ ವೀರ್ಯವಾನ್. ವೀರ್ಯವಾನ್ ಅಂದ್ರೆ ಮಹಾಪರಾಕ್ರಮಶಾಲಿಗಳು, ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡತಕ್ಕಂಥ ಒಂದು ಧೈರ್ಯ ಬೇಕು, ಅದಕ್ಕೆ ಪರಾಕ್ರಮ ಅಂತಾರೆ. ವೀರ್ಯವಾನ್ ಅದು ಮೂರಕ್ಕೆ ಅನ್ವಯ ಮಾಡ್ಬೇಕು. ಧೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಇವರು ಮಹಾಪರಾಕ್ರಮಶಾಲಿಗಳು. ನರಪುಂಗವಹ ಅಂದ್ರೆ ನರಶ್ರೇಷ್ಠ ಅಂತ ಅರ್ಥ. ಇದನ್ನು ಮೂರಕ್ಕೆ ಅನ್ವಯ ಮಾಡ್ಬೇಕು. ನರಶ್ರೇಷ್ಠನಾದ ಪುರುಜಿತ್, ನರಶ್ರೇಷ್ಠನಾದ ಕುಂತಿಭೋಜ, ನರಶ್ರೇಷ್ಠನಾದ ಶೈಬ್ಯ, ಇವರೆಲ್ಲ ಪಾಂಡವರ ಸೈನ್ಯದಲ್ಲಿ ಇದ್ದಾರೆ. ಎಲ್ರೂ ಮಹಾರಥರೇ. ಇನ್ನು ಯುಧಾಮನ್ಯುಶ್ಚ ವಿಕ್ರಾಂತಃ ಉತ್ತಮೋಜಾಶ್ಚ ವೀರ್ಯವಾನ್. ವಿಕ್ರಾಂತನಾಗಿರ್ತಕ್ಕಂಥ ಯುಧಾಮನ್ಯು ಅದು ಹೆಸರು. ವೀರ್ಯವಾನ್ ಪರಾಕ್ರಮಶಾಲಿಯಾದ ಉತ್ತಮೋಜಾಶ್ಚ, ಮಹಾ ಓಜಸ್ಸುಳ್ಳಂತ ಯುಧಾಮನ್ಯು. ಸೌಭದ್ರ, ಸುಭದ್ರೆ ಮಗ ಅಭಿಮನ್ಯು. ದ್ರೌಪದೇಯಾಶ್ಚ, ದ್ರೌಪದಿಯ ಮಕ್ಕಳು, ದ್ರೌಪದಿಯ ಮಕ್ಕಳು, ಪಾಂಡವರಿಗೆ ಹುಟ್ಟಿದಂತಹ ದ್ರೌಪದಿಯ ಮಕ್ಕಳು. ಸರ್ವ ಏವ ಮಹಾರಥ, ಇವರೆಲ್ಲರೂ ಮಹಾರಥರೇ. ಮಹಾರಥ ಅಂದ್ರೆ ಏನು ಅಂತ ರಾಯರು ಅದರ ವಿವರಣೆ ಮಾಡ್ತಾರೆ. ಮಹಾರಥತ್ವಂ ನಾಮ ಏಕೋ ದಶಸಹಸ್ರಾಣಾಂ ಯೋಧಯೇದ್ಯಸ್ಸ ಧನ್ವಿನಾಂ ಶಸ್ತ್ರ ಪ್ರವೀಣಶ್ಚ ಮಹಾರಥ ಇತಿ ಸ್ಮೃತಃ. ಒಬ್ಬ ವ್ಯಕ್ತಿ ನಿಂತುಕೊಂಡು ದಶಸಹಸ್ರಾಣಾಂ 10,000 ಜನರ ಜೊತೆಗೆ, ಧಾನುಷ್ಕರ ಜೊತೆಗೆ 10,000 ಧನ್ವಿಗಳ ಜೊತೆಗೆ ಒಬ್ಬ ವ್ಯಕ್ತಿ ಹೋರಾಟ ಮಾಡಿದರೆ ಅವನಿಗೆ ಮಹಾರಥ ಅಂತ ಕರೀತಾರೆ. ಅವನು ಶಸ್ತ್ರ ಮತ್ತು ಶಾಸ್ತ್ರ ಎರಡರಲ್ಲೂ ಪ್ರವೀಣನಾಗಿರ್ಬೇಕು. ಒಬ್ಬನು 10,000 ಜನರ ಜೊತೆಗೆ ಯುದ್ಧ ಮಾಡುವ ಸಾಮರ್ಥ್ಯ ಹೊಂದಿರಬೇಕು. ಇವರೆಲ್ಲರೂ ಮಹಾರಥರೇ ಪಾಂಡವರ ಕಡೆ ಸೇರಿದ್ರು. ಪಾಂಡವರ ಸೈನ್ಯದ ಹಾಗ ಅಲ್ಲ ನಮ್ಮದು, ಸ್ವಲ್ಪ ವ್ಯತ್ಯಾಸ ಇದೆ ಅಂತ ತೋರಿಸ್ತಾ ಇದ್ದಾರೆ. ತು ಅನ್ನೋ ಅಕ್ಷರಕ್ಕೆ ಇಷ್ಟ ಅರ್ಥ. ಪಾಂಡವರಿಗೆ ಸೈನ್ಯಕ್ಕಿಂತ ವಿಲಕ್ಷಣವಾಗಿದೆ ನಮ್ಮದು, ಅಂದ್ರೆ ಅಷ್ಟಿಲ್ಲ, ಅದಕ್ಕೆ ಸಮಾನ ಅಲ್ಲ ಅನ್ನೋ ಅಭಿಪ್ರಾಯ ದುರ್ಯೋಧನನಿಗೆ ಬಂದಿದೆ. ಅದನ್ನು ತೋರಿಸ್ಲಿಕ್ಕೆ ತುಷ. ಅಸ್ಮಾಕಂ ಸಂಬಂಧಿನಃ, ನಮ್ಮ ಸಂಬಂಧಿಗಳು ಬಂದಿದ್ದಾರೆ. ವಿಶಿಷ್ಟಾಹ ಅಂದ್ರೆ ಬಲಿಷ್ಠರು. ನಾಯಕ ಮಮ ಸೈನ್ಯಸ್ಯ, ನನ್ನ ಸೈನ್ಯದ ನೇತಾರರು ಯಾರಿದ್ದಾರೆ? ತಾನ್ ನಿಬೋಧ, ಬುದ್ಧಿಯಲ್ಲಿ ಅವ್ರನ್ನ ಇಟ್ಕೊಂಡಿರ್ರಿ. ನಿಬೋಧ ಅಂದ್ರೆ ತಿಳ್ಕೊಳ್ರಿ ಅವರನ್ನ. ನಿಮಗೆ ಚೆನ್ನಾಗಿ ಗೊತ್ತಾಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಕಡೆ ಯಾರ್ಯಾರಿದ್ದಾರೆ ಅವ್ರ ಮೇಲೆ ದೃಷ್ಟಿ ಬೀಳ್ಲಿ ನಿಮ್ದು ಅಂತ ಹೇಳ್ತಾ ಇದ್ದೀನಿ. ಸಂಜ್ಞಾರ್ಥಂ ಸಮ್ಯಕ್ ಜ್ಞಾನಾರ್ಥಂ ತಾನ್ ಬ್ರವೀಮಿ. ದ್ವಿಜೋತ್ತಮ ಅಂತ ಆಚಾರ್ಯರಿಗೆ ಸಂಬೋಧನೆ ಮಾಡಿದ್ದು ದ್ರೋಣಾಚಾರ್ಯರನ್ನ.
ತಾನಾಹ ದ್ವಾಭ್ಯಾಂ 2 ಶ್ಲೋಕದಿಂದ ತನ್ನ ಕಡೆ ಇರತಕ್ಕಂಥ ಸೈನಿಕರ ಸೇನಾ ನಾಯಕರ ನೇತಾರರ ಹೆಸರನ್ನು ಹೇಳ್ತಾ ಇದ್ದಾನೆ ದುರ್ಯೋಧನ. ಭವಾನ್ ಮೊದಲು ದ್ರೋಣಾಚಾರ್ಯ ಹೆಸರೇ ಹೇಳಿದ. ಭವಾನ್ ನೀವಿದ್ದೀರಿ ನಮ್ ಕಡೆ. ಭೀಷ್ಮಶ್ಚ ಭೀಷ್ಮಾಚಾರ್ಯ ಇದ್ದಾರೆ. ಕರ್ಣಶ್ಚ ಕರ್ಣ. ಕೃಪಶ್ಚ ಕೃಪಾಚಾರ್ಯರು. ಸಮಿತಿಂಜಯ ಯುದ್ಧೇ ಜಯಶೀಲ, ಯುದ್ಧದಲ್ಲಿ ಜಯಶೀಲರು ಇವರೆಲ್ಲ. ಇನ್ನು ಅಶ್ವತ್ಥಾಮ ಅಶ್ವತ್ಥಾಮರು ನಮ್ಮ ಕಡೆ ಇದ್ದಾರೆ. ವಿಕರ್ಣಶ್ಚ ವಿಕರ್ಣ ಅಂತ ಒಬ್ಬ, ದುರ್ಯೋಧನ ಮೊದಲಾದ 100 ಮಕ್ಕಳಲ್ಲಿ ಒಬ್ಬ ವಿಕರ್ಣ. ಸೋಮದತ್ತಿ ಸೋಮದತ್ತನ ಮಗ. ಭೂರಿಶ್ರವ ಅಂತ ಅವನ ಹೆಸರು. ಇನ್ನೂ ಬೇಕಾದಷ್ಟು ಮಂದಿ ಶೂರರಿದ್ದಾರೆ ನಮ್ಮ ಕಡೆ, ಇಲ್ಲ ಅಂತಲ್ಲ. ಆದ್ರೆ ನನಗೋಸ್ಕರ ಪ್ರಾಣ ಬಿಡ್ಲಿಕ್ಕೆ ಬಂದವರಷ್ಟೇ, ನೀವು ಯುದ್ಧ ಮಾಡ್ಲಿಕ್ಕೆ ಬಂದವರಲ್ಲ. ದಾಕ್ಷಿಣ್ಯಕ್ಕೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅವನ ಅನ್ನ ತಿಂದಿದ್ದೀವಲ್ಲ, ಹೋಗಿ ಯುದ್ಧ ಮಾಡೋಣ, ದುರ್ಯೋಧನನ ಕಡೆ ಸೇರೋಣ ಅಂತ ದಾಕ್ಷಿಣ್ಯಕ್ಕೆ ಬಂದವರು. ಪ್ರಾಣ ತೆಗಿಲಿಕ್ಕೆ ನಿಶ್ಚಯ ಮಾಡ್ಕೊಂಡು ಬಂದವರಲ್ಲ, ಪ್ರಾಣ ಬಿಡ್ಲಿಕ್ಕೆ ನಿಶ್ಚಯ ಮಾಡ್ಕೊಂಡು ಬಂದವರು. ನಾನಾ ಶಸ್ತ್ರ ಪ್ರಹರಣಾಹ, ಇವರಿಗೆಲ್ಲ ಆಯುಧ ಬೇಕು, ಆಯುಧ ಇಲ್ಲದೆ ಯುದ್ಧ ಮಾಡುವವರಲ್ಲ. ಆದ್ರೆ ಆ ಕಡೆ ಭೀಮ ಇದ್ದಾನೆ, ಅವನಿಗೆ ಆಯುಧ ಬೇಕಾಗಿಲ್ಲ, ಬರಿಗೈಯಲ್ಲಿ ಹೋಗಿ ಯುದ್ಧ ಮಾಡ್ತಾನೆ. ಅಂಥವ್ರು ಆ ಕಡೆ ಇದ್ದಾರೆ. ಇವರೆಲ್ಲರೂ ಕೂಡ ನಾನಾ ಶಸ್ತ್ರ ಪ್ರಹರಣಾಹ. ಪ್ರಹರಣ ಅಂದ್ರೆ ಅಸ್ತ್ರ, ಅಸ್ತ್ರ ಶಸ್ತ್ರ ಅಂತ ಬೇರೆ ಬೇರೆ. ಅಸ್ತ್ರ ಅಂದ್ರೆ ಮಂತ್ರದಿಂದ ಅಭಿಮಂತ್ರಿಸಿ ಬಾಣ ಪ್ರಯೋಗ ಮಾಡಿದರೆ ಆ ಬಾಣ ಅಸ್ತ್ರ ಆಗ್ತದೆ. ಮಂತ್ರದಿಂದ ಅಭಿಮಂತ್ರಿಸದೇ ಬಿಟ್ರೆ ಶಸ್ತ್ರ ಆಗ್ತದೆ. ಆಗ್ನೇಯಾಸ್ತ್ರ, ವಾರುಣಾಸ್ತ್ರ ಅಂತಾರೆ. ವರುಣನ ಮಂತ್ರ ಹೇಳಿಬಿಟ್ರೆ ಆ ಬಾಣ ವಾರುಣಾಸ್ತ್ರ. ಪರ್ಜನ್ಯಾಸ್ತ್ರ, ಅದು ಪರ್ಜನ್ಯ ಮಂತ್ರ ಹೇಳಿಬಿಟ್ರೆ, ಮಂತ್ರೋಪದೇಶ ಇಲ್ಲದೆ ಹಂಗೆ ಬಿಟ್ರೆ ಅದು ಶಸ್ತ್ರ, ಆಯುಧ. ಇಂಥ ನಾನಾ ಶಸ್ತ್ರ ಪ್ರಹರಣಾಹ. ಶಸ್ತ್ರ ಮತ್ತು ಪ್ರಹರಣ ಅಂದ್ರೆ ಅಸ್ತ್ರ. ಶಸ್ತ್ರಾಸ್ತ್ರಗಳ ಸಹಾಯ ಬೇಕು ಇವರಿಗೆ, ಅವ್ರಿಗೆ ಯಾವುದು ಬೇಕಾಗಿಲ್ಲ ಪಾಂಡವರಲ್ಲಿ. ಯುದ್ಧ ಕುಶಲರು, ಆದರೆ ಶಸ್ತ್ರಾಸ್ತ್ರಗಳೆಲ್ಲ ಬೇಕು. ಆದ್ದರಿಂದ ಒಟ್ಟು ತಾತ್ಪರ್ಯ ಏನು ಅಂದ್ರೆ, ನಮ್ಮ ಸೈನ್ಯಕ್ಕೆ ರಕ್ಷಕರು ಯಾರು? ಭೀಷ್ಮರು. ಭೀಷ್ಮರಿಂದ ರಕ್ಷಿತವಾದ ನಮ್ಮ ಸೈನ್ಯ ಅಪರ್ಯಾಪ್ತಂ, ಸಾಲ್ದು. ಸಂಖ್ಯೆಯಲ್ಲಿ ದೊಡ್ಡದು, 11 ಅಕ್ಷೌಹಿಣಿ, ಆದರೆ ಬಲದಲ್ಲಿ ಸಾಲ್ದು. ಪಾಂಡವರ ಸೈನ್ಯ ಭೀಮಾಭಿರಕ್ಷಿತ, ಅದಕ್ಕೆ ಭೀಮ ಮುಖ್ಯವಾಗಿ ನಿಂತಿದ್ದಾನೆ. ಅದರಿಂದ ಅದು ಪರ್ಯಾಪ್ತ, ಅದು ಸಮರ್ಥವಾಗಿದೆ. ಯಾಕೆಂದ್ರೆ ಭೀಷ್ಮರು ಅಲ್ಲಿ ಬಲ, ಇಲ್ಲಿ ಭೀಮ ಬಲ. ತಾರತಮ್ಯ ನೋಡಿದ್ರೆ ಎಷ್ಟು ದೊಡ್ಡವನು ಭೀಮ ಭೀಷ್ಮರಿಗಿಂತ. 18ನೇ ಕಕ್ಷೆ ಭೀಷ್ಮರದ್ದು, 3ನೇ ಕಕ್ಷೆ ಭೀಮಂದು. 3ನೇ ಸ್ಥಾನದಲ್ಲಿದ್ದಾನೆ ದೇವತೆಗಳಲ್ಲಿ. ಭೀಷ್ಮಾಚಾರ್ಯರು 18ರಲ್ಲಿದ್ದಾರೆ. ದ್ಯುನಾಮಕ ವಸು ಅವರೆಲ್ಲ 18ನೇ ಕಕ್ಷೆಗೆ ಬರ್ತಾರೆ. ಅಂದ್ರೆ 2 ಸೈನ್ಯದಲ್ಲಿ ಬಲಿಷ್ಠ ಪರಿಗಣನೆ. ಯಾವ ಸೈನ್ಯ ಬಲಿಷ್ಠ ಅಂತ ಪರಿಗಣನೆ ಮಾಡಿದಾಗ ಪಾಂಡವ ವಿಜಯೇ ಮಮ ಸಂದೇಹೋ ಅಸ್ತಿ. ಪಾಂಡವರನ್ನ ನಾವು ಗೆಲ್ತೇವೆ ಅನ್ನೋ ವಿಷಯದಲ್ಲಿ ನನಗೆ ಸಂದೇಹ ಇದೆ. ಆದ್ರಿಂದ ತಥೋ ಭವದಾದಯ ಸರ್ವೇ, ನೀವೆಲ್ಲರೂ ಕೂಡ ದ್ರೋಣಾಚಾರ್ಯ, ನೀವು ನಿಮ್ಮವರು ಎಲ್ಲರೂ ಕೂಡ ಬಹುಸನ್ನದ್ಧ ಭವಂತು, ಬಹಳ ಎಚ್ಚರಿಕೆಯಿಂದ ಸಿದ್ಧರಾಗಿರ್ರಿ ಅನ್ನೋ ಭಾವನೆಯಿಂದ ಅಪರ್ಯಾಪ್ತಂ ಅನ್ನೋ ಶ್ಲೋಕ ಹೇಳಿದ್ದಾನೆ ದುರ್ಯೋಧನ. ಇಲ್ಲಿ ಯಾರ್ಯಾರ ಹೆಸರು ಹೇಳಿದ ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ನ್ಯೂನತೆ ಉಳ್ಳವರೇ. ಈಗ ದ್ರೋಣಾಚಾರ್ಯರು, ಅವರು ಗುರುಗಳು, ಪಾಂಡವರಿಗೆ ಗುರುಗಳಾಗ್ತಾರೆ, ಅವರಷ್ಟು ಚೆನ್ನಾಗಿ ಯುದ್ಧ ಮಾಡ್ಲಾರರು. ಭೀಷ್ಮಾಚಾರ್ಯರು ಮೊದಲಿಂದ ಪಾಂಡವರ ಪಕ್ಷಪಾತಿಗಳು. ಕರ್ಣ, ಅವನು ಶಾಪಗ್ರಸ್ತ, ಪರಶುರಾಮದಿಂದ ಶಾಪ, ನಿನಗೆ ಯುದ್ಧದ ಸಂದರ್ಭದಲ್ಲಿ ಮರೆತು ಹೋಗ್ಲಿ ಅಂತ ಶಾಪ. ಕೃಪಾಚಾರ್ಯರು, ಅವರು ಆಚಾರ್ಯರೇ, ಬ್ರಾಹ್ಮಣರು. ಇನ್ನು ಅಶ್ವತ್ಥಾಮ ರುದ್ರಾವತಾರಿ, ಭೀಮಾದಿಗಳಿಗಿಂತ ಕೆಳಗಿರ್ತಕ್ಕಂಥವನು. ವಿಕರ್ಣ, ಅವನು ದುರ್ಯೋಧನನ ಆ 100 ಮಂದಿ ಗುಂಪಿಗೆ ಸೇರಿದ್ರು ಕೂಡ ವಿಕರ್ಣ ದ್ರೌಪದಿ ಮಾನಭಂಗ ಮಾಡುವಾಗ ಮಾಡಬೇಡ್ರಿ ಅಂತ ಪ್ರತಿಭಟನೆ ಮಾಡಿದವನು ಅವನು. ಹೀಗೆಲ್ಲ ಒಂದೊಂದು ನ್ಯೂನತೆ ಉಂಟು ಅವರಲ್ಲಿ. ದುರ್ಯೋಧನನ ಮೇಲೆ ಅಷ್ಟು ಪ್ರೀತಿ ಉಳ್ಳವರಲ್ಲ ಯಾರು ಕೂಡ.
ಅದಕ್ಕೆ ಮದರ್ಥೆ ಪ್ರಾಣತ್ಯಾಗಕ್ಕೆ ಸಿದ್ಧರಾಗಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸೈನ್ಯ ಭೀಷ್ಮಾಭಿರಕ್ಷಿತ ಅಂದ್ರೆ ಭೀಷ್ಮರು ಸೇನಾಧಿಪತಿಗಳು ಅಂತ ಇಟ್ಕೋಬೇಕು. ಸೇನಾಧಿಪತಿಗಳಾದ ಭೀಷ್ಮರಿಂದ ರಕ್ಷಿತವಾದ ನಮ್ಮ ಸೈನ್ಯ. ಬಲಿಷ್ಠರಿಂದ ಕೂಡಿದಂತ ಬಲಂ ಪಾಂಡವರನ್ನ ಗೆಲ್ಲೋದರಲ್ಲಿ ಸಮರ್ಥವಲ್ಲ ಅಂತ ಅನಿಸ್ತಾ ಇದೆ. ಭೀಮ ಅವನು ಸೇನಾಪತಿಯನ್ನಲ್ಲ, ಆದರೂ ರಕ್ಷಕ. ಅವನಿಂದ ರಕ್ಷಿತವಾದ ಪಾಂಡವರ ಸೈನ್ಯ ಪರ್ಯಾಪ್ತಂ, ನಮ್ಮನ್ನ ಗೆಲ್ಲೋದ್ರಲ್ಲಿ ಅದು ಶಕ್ತವಾಗಿ ಕಾಣಿಸ್ತಾ ಇದೆ. ನನಗೆ ಈ ರೀತಿ ಸಂದೇಹ ಬಂದದ್ರಿಂದ ಯಸ್ಮಾದೇವ ಮತಃ ಭವಂತ ಸರ್ವ ಏವ, ನೀವೆಲ್ಲರೂ ಕೂಡ ಸರ್ವೇಷು ಅಯನೇಷು, ಸರ್ವೇಷು ಅಯನೇಷು ಅಂದ್ರೆ ವ್ಯೂಹದಲ್ಲಿ ಪ್ರವೇಶ ಮಾಡತಕ್ಕಂಥ ಮಾರ್ಗದಲ್ಲಿ ಅಂತ ಅರ್ಥ. ವ್ಯೂಹ ಪ್ರವೇಶ ಮಾಡಿ ಯುದ್ಧ ಮಾಡಬೇಕು. ಪ್ರವೇಶ ಮಾರ್ಗಗಳಲ್ಲಿ ಯಥಾಭಾಗಂ ಅವಸ್ಥಿತಾಃ, ಯಥಾಭಾಗಂ ಅಂದ್ರೆ ಸ್ವಸ್ವ ರಣಭೂಮಿ ಸ್ಥಾನೇಶು, ನಿಮ್ಮ ರಣಭೂಮಿ ಸ್ಥಾನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಜಾಗ ಕೊಟ್ಟಿರ್ತಾರೆ. ನಿಮ್ಮ ರಣಭೂಮಿ ಸ್ಥಾನದಲ್ಲಿ ದೃಢಮವಸ್ಥಿತಾಃ, ಓಡಿ ಹೋಗದಂತೆ ದೃಢವಾಗಿ ಇದ್ದವರಾಗಿ ಭೀಷ್ಮಮೇವ ಅಭಿರಕ್ಷಂತು, ಭೀಷ್ಮರನ್ನ ಮುಖ್ಯವಾಗಿ ಕಾಪಾಡ್ರಿ ನೀವೆಲ್ಲ. ಬೇರೆಯವ್ರ ಜೊತೆಗೆ ಯುದ್ಧ ಮಾಡುವಾಗ ಹಿಂದಿನಿಂದ ಬಂದು ಯಾರಾದರೂ ಭೀಷ್ಮರನ್ನ ಕೊಂದಾರು, ಕೊಲ್ಲದಂತೆ ತಥಾ ರಕ್ಷಂತು, ಭೀಷ್ಮರ್ನ ಅವರ ಹಿಂದೆ ಯಾರೂ ಶತ್ರುಗಳು ಬರದೇ ಇದ್ದ ಹಾಗೆ ನೀವು ನೋಡ್ಕೊಳ್ರಿ. ಇತಿ ದ್ರೋಣಾಚಾರ್ಯ ಮುಕ್ತ ವಿಷಸಾದ. ಹೀಗೆ 9 ಶ್ಲೋಕಗಳಿಂದ ದುರ್ಯೋಧನ ದ್ರೋಣಾಚಾರ್ಯ ಹತ್ರ ಏನ್ ಹೇಳಿದ ಯುದ್ಧಕ್ಕಿಂತ ಮುಂಚೆ ಅದನ್ನ ಹೇಳಿದ. ಈ ರೀತಿ ವಿಷಾದಕ್ಕೊಳಗಾಗಿರ್ತಕ್ಕಂಥ ದುರ್ಯೋಧನನಿಗೆ ಹರ್ಷಂ ಸಂಜನಯನ್, ಸಂತೋಷವನ್ನ ಉಂಟು ಮಾಡ್ಲಿಕ್ಕೆ, ಇಲ್ಲಿ ಸಂಜನಯನ್ ಅಂತ ಇದೆ ಗೀತೆಯಲ್ಲಿ, ಜನಯಿತುಂ ಅಂತ ಅರ್ಥ ಮಾಡ್ಬೇಕು. ಅದು ಲಕ್ಷಣ ಹೇತ್ವೋ ಕ್ರಿಯಾಯಾ ಅಂತ ಒಂದು ಪಾಣಿನಿ ಸೂತ್ರದಲ್ಲಿ ಜನಯಿತುಂ ಅನ್ನೋ ಆಗುವ ಸ್ಥಳದಲ್ಲಿ ಜನಯನ್ ಅಂತ ಆಗತ್ತೆ ಅಂತ ಹೇಳಿದ್ದಾರೆ. ಆ ದುರ್ಯೋಧನನಿಗೆ ಸಂತೋಷ ಹುಟ್ಟಿಸ್ಲಿಕ್ಕೆ, ಉತ್ಸಾಹ ಹುಟ್ಟಿಸ್ಲಿಕ್ಕೆ ಪ್ರತಾಪವಾನ್ ಕುರುವೃದ್ಧ ಪಿತಾಮಹ, ಪ್ರತಾಪಶಾಲಿಗಳಾದ ಕುರುವೃದ್ಧರಾದ ಕೌರವರಲ್ಲಿ ವೃದ್ಧರಾದಂಥ ಪಿತಾಮಹರಾದ ಭೀಷ್ಮರು ಸಿಂಹನಾದಂ ವಿನದ್ಯ, ಸಿಂಹನಾದಂ ವಿನದ್ಯ ಅಂದ್ರೆ ಜೋರಾಗಿ ಸಿಂಹದಂತೆ ಧ್ವನಿ ಮಾಡಿ ಶಂಖಂ ದಧ್ಮೌ, ಶಂಖ ಊದಿದ್ರು. ಆ ಧ್ವನಿಯಿಂದ ಅವನಿಗೆ ಉತ್ಸಾಹ ಬರಬೇಕು. ದಧ್ಮೌ ಅಂದ್ರೆ ಧಮಾ ಶಬ್ದೆ ಅಂತ ಧಾತು, ಊದಿದ್ರು ಅಂತ ಶಬ್ದ ಮಾಡಿದ್ರು ಅಂತ ಅರ್ಥ. ಭೀಷ್ಮಾಚಾರ್ಯರು ಶಂಖ ಊದಿದ ಮೇಲೆ ತತಃ ಶಂಖಧ್ವಾನಾನಂತರಂ, ಭೀಷ್ಮಾಚಾರ್ಯರು ಶಂಖಧ್ವನಿ ಮಾಡಿದ ಮೇಲೆ ಪ್ರಣವ, ಆನಕ, ಗೋಮುಖ, ಇದೆಲ್ಲ ವಾದ್ಯಗಳು, ದೇವಲೋಕದ ವಾದ್ಯಗಳು. ಪ್ರಣವ, ಆನಕ, ಗೋಮುಖ ಅನ್ನೋ ವಾದ್ಯಗಳೆಲ್ಲ ಸಹಸೈವ ಒಟ್ಟಿಗೆ ಯುಗಪದೇವ ಒಂದೇ ಸಲಕ್ಕೆ ಮೊಳಗಿದುವು. ಅಭ್ಯಹನ್ಯಂತ ಸಶಬ್ದ ಸ್ತುಮುಲೋಭವತ್, ಆ ಶಬ್ದ ತುಮುಲ ಅಂದ್ರೆ ಎಲ್ಲ ದಿಕ್ಕಿನಲ್ಲಿ ವ್ಯಾಪಿಸಿತು. ಮೊದಲು ಭೀಷ್ಮಾಚಾರ್ಯ ಶಂಖನಾದ ಮಾಡಿದ್ರು, ದುರ್ಯೋಧನಿಗೆ ಸಂತೋಷ ಆಗ್ಲಿ, ಅವನಿಗೆ ಉತ್ಸಾಹ ಬರ್ಲಿ ಅಂತ ಎಲ್ಲಾ ಕಡೆ ಪ್ರಣವ, ಆನಕ, ಗೋಮುಖ ವಾದ್ಯ ಘೋಷ ನಡೀತು. ಆ ಶಬ್ದ ಎಲ್ಲಾ ಕಡೆ ವ್ಯಾಪಿಸಿತು. ಆಮೇಲೆ ಕೃಷ್ಣ ಮತ್ತು ಅರ್ಜುನ, ಮಾಧವ ಪಾಂಡವಶ್ಚೈವ, ಒಂದು ದೊಡ್ಡ ರಥದಲ್ಲಿ ಕೂತಿರ್ತಕ್ಕಂಥ ಶ್ವೇತೈರ್ ಹಯೈರ್ ಯುಕ್ತೆ, ಬಿಳಿ ಬಣ್ಣದ ಕುದುರೆಗಳಿಂದ ಕೂಡಿದ ರಥದಲ್ಲಿ ಇರುವಂತಹ ಮಾಧವ ಪಾಂಡವಶ್ಚೈವ, ಕೃಷ್ಣ ಮತ್ತು ಅರ್ಜುನರು ದಿವ್ಯವು ಶಂಖವು, ದಿವ್ಯವಾದ ಶಂಖಗಳನ್ನ ಊದಿದ್ರು. ಯಾವುದದು ದಿವ್ಯ ಶಂಖ ಅಂತಂದ್ರೆ ಋಷಿಕೇಶ, ಕೃಷ್ಣನು ಪಾಂಚಜನ್ಯ ಅನ್ನುವ ಶಂಖವನ್ನು ಊದಿದ. ಧನಂಜಯ ಅಂದ್ರೆ ಅರ್ಜುನ, ಧನ ಅಂದ್ರೆ ಯುದ್ಧ. ಸಂಸ್ಕೃತದಲ್ಲಿ ಧನ ಅಂದ್ರೆ 2 ಅರ್ಥ ಇದೆ, ಹಣ ಅಂತಲೂ ಅರ್ಥ ಇದೆ, ಯುದ್ಧ ಅಂತಲೂ ಅರ್ಥ ಇದೆ. ಆದ್ರಿಂದ ಧನಂಜಯ ಅಂದ್ರೆ ಯುದ್ಧದಲ್ಲಿ ಯಾವಾಗಲೂ ಗೆಲ್ಲತಕ್ಕಂಥ ಅರ್ಜುನನು ದೇವದತ್ತ ಅನ್ನುವಂಥ ಶಂಖವನ್ನ ಊದಿದ. ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮ, ಭೀಮಕರ್ಮ ಅಂದ್ರೆ ಭಯಂಕರ ಕೆಲಸ ಮಾಡುವ ವೃಕೋದರ ಭೀಮಸೇನನು ಪೌಂಡ್ರಂ ಮಹಾಶಂಖಂ ದಧ್ಮೌ, ಪೌಂಡ್ರ ಅನ್ನೋ ಹೆಸರಿನ ಶಂಖವನ್ನ ಊದಿದ. ಇಲ್ಲಿ ಋಷಿಕೇಶ ಪಾಂಚಜನ್ಯಂ ಅಂತಿದೆ. ಋಷಿಕೇಶ ಶಬ್ದದ ಅರ್ಥವನ್ನ 11ನೇ ಅಧ್ಯಾಯ ಭಾಷ್ಯದಲ್ಲಿ ಮಧ್ವಾಚಾರ್ಯ ಬರೆದಿದ್ದಾರೆ. ಋಷಿಕ ಅಂದ್ರೆ ಇಂದ್ರಿಯಗಳು,
ಅದಕ್ಕೆ ಅಧಿಪತಿಯಾದ್ರಿಂದ ಪರಮಾತ್ಮನನ್ನ ಹೃಷಿಕೇಶ ಅಂತ ಕರೀತಾರೆ. ಹೃಷಿಕ ಅದು ಇಂದ್ರಿಯ ಅಂತ ಅರ್ಥ. ಈಗ ಎಲ್ಲಾ ಕಡೆ ಋಷಿಕೇಶ ಅಂತಲೇ ಬರೀತಾರೆ, ಅದು ತಪ್ಪು. ಋಷಿಕೇಶ ಅಲ್ಲ, ಹೃಷಿಕೇಶ. ಹೃಷಿಕ ಈಶ. ಹೃಷಿಕ ಅಂದ್ರೆ ಇಂದ್ರಿಯಗಳು, ಅದರ ಒಡೆಯ ಪರಮಾತ್ಮ. ಅವನು ಪಂಚಜನ್ಯಂ ದದ್ಮವು ಅಂತ ಅನ್ವಯ ಮಾಡ್ಕೋಬೇಕು. ಕುಂತಿಯ ಮಗನಾದ ಯುಧಿಷ್ಠಿರ ಅನಂತ ವಿಜಯ ಅನ್ನುವ ಶಂಖವನ್ನ ಊದಿದ. ಅನಂತ ವಿಜಯ ಅಂತ ಆ ಶಂಖದ ಹೆಸರು. ಒಂದು ಸಲ ಊದಿದರೆ ಅನಂತ ಜನರನ್ನ ಗೆಲ್ಲಬಹುದು ಅಂತ ಶಂಖ. ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕವು. ನಕುಲನು ಸುಘೋಷ ಅನ್ನೋ ಹೆಸರಿನ ಶಂಖವನ್ನ ಊದಿದ. ಸಹದೇವನು ಮಣಿಪುಷ್ಪಕ ಅನ್ನುವ ಶಂಖವನ್ನ ಊದಿದ. ಹೀಗೆ ಅನ್ನೋ ಪರಮೇಶ್ವಾಸ ಅಂದ್ರೆ ಪರಮ ಅಂದ್ರೆ ಉತ್ತಮನಾದ, ವಿಶ್ವಾಸ. ವಿಶ್ವಾಸ ಅಂದ್ರೆ ಹಾಗೆ ಹೇಳಿದಂತೆ ಧನುಸ್ಸು ಅಂತ ಅರ್ಥ. ಉತ್ತಮ ಧಾನುಷ್ಕನಾದಂತಹ ಧನುರ್ವಿದ್ಯಾಪಾರಂಗತನಾದ ಕಾಶ್ಯ, ಕಾಶಿ ದೇಶದ ರಾಜ ಅವನು. ಮತ್ತು ಶಿಖಂಡೀಚ ಮಹಾರಥ, ಮಹಾರಥನಾದ ಶಿಖಂಡಿಯು. ದೃಷ್ಟದ್ಯುಮ್ನನು ವಿರಾಟ ರಾಜ. ಸಾತ್ಯಕಿಶ್ಚ ಅಪರಾಜಿತ, ಸೋಲೆ ಇಲ್ಲದಂತಹ ಸಾತ್ಯಕಿಯು ಅಂದ್ರೆ ಯುಧಾನ, ಸತ್ಯಕನ ಮಗ ಸಾತ್ಯಕಿ. ದ್ರುಪದ ರಾಜ. ದ್ರೌಪದೇಯಾಶ್ಚ, ದ್ರೌಪದಿಯ ಮಕ್ಕಳು ಎಲ್ಲರೂ ಕೂಡ. ಮತ್ತು ಸೌಭದ್ರ, ಸೌಭದ್ರ ಅಂದ್ರೆ ಅಭಿಮನ್ಯು, ಸುಭದ್ರೆಯ ಮಗ. ಮಹಾಬಾಹುವಾದ ಅಭಿಮನ್ಯು. ಶಂಖ ಅಂದದ್ದು ಪೃಥಕ್ ಪ್ರತ್ಯೇಕ ತಮ್ಮ ತಮ್ಮ ಶಂಖಗಳನ್ನು ಊದಿದ್ರು. ಇವರೆಲ್ಲ ಪಾಂಡವರ ಕಡೆಯವರು. ಆ ಶಬ್ದ ಧಾರ್ತರಾಷ್ಟ್ರ, ಧೃತರಾಷ್ಟ್ರ ಮಕ್ಕಳಾದ ದುರ್ಯೋಧನಾದಿಗಳ ಹೃದಯವನ್ನ ಸೀಳಿತು. ನಭಶ್ಚ ಪೃಥ್ವಿಂಚೈವ, ಆಕಾಶ ಭೂಮಿಯಲ್ಲಿ. ತುಮುಲಃ ವ್ಯನುನಾದಯನ್, ಅದಕ್ಕರ್ಥ ಬರೀತಾರೆ. ಮಹೇಶ್ವಾಸ ಅಂದ್ರೆ ಮಹಾಧಾನುಷ್ಕ ಕಾಶ್ಯ, ಮಹಾರಥ ಶಿಖಂಡೀಚ ಅಲ್ಲಿಗನ್ವಯ. ಅಪರಾಜಿತನಾದ ಸಾತ್ಯಕಿಶ್ಚ ಪೃಥ್ವೀಪತೆ ಅಂದ್ರೆ ಹೇ ಧೃತರಾಷ್ಟ್ರ. ಮಹಾಬಾಹು ಸೌಭದ್ರ ಅಂದ್ರೆ ಅಭಿಮನ್ಯು. ಶಂಖಂ, ಶಂಖವನ್ನ ಊದಿದ್ರು ಅಂತ ಇದೆ. ಶಂಖ ಮತ್ತು ಏಕವಚನ ಇದೆ, ಅದು ಶಂಖದ ಸಮುದಾಯ ಅಂತ ಅರ್ಥ. ಅವು ತಮ್ಮ ತಮ್ಮ ಶಂಖಗಳನ್ನು ಊದಿದ್ರು ಅಂತ ಇಟ್ಕೋಬೇಕು. ಸುಘೋಷ ಸಘೋಷ, ಆ ಶಂಖದ ಧ್ವನಿಯು. ತುಮುಲಃ ಅಂದ್ರೆ ವ್ಯಾಪ್ತವಾಗಿ. ನಭಶ್ಚ ಪೃಥ್ವೀಂಚೈವ, ಭೂಮಿ ಮತ್ತು ಆಕಾಶದಲ್ಲಿ. ವ್ಯನುನಾದಯನ್ ಅಂದ್ರೆ ಪ್ರತಿಧ್ವನಿ ಉಂಟು ಮಾಡ್ತಾ. ವ್ಯನುನಾದಯನ್ ಪ್ರತಿಧ್ವನಿ ಉಂಟು ಮಾಡ್ತಾ ಅಂತ ಅರ್ಥ. ತತ್ರ ತತ್ರ ಪ್ರತಿಧ್ವನಿಂ ಜನಯನ್ನೇವ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರೇತ್, ಕೌರವರ ಹೃದಯವನ್ನ ಸೀಳಿತು. ಅಂದ್ರೆ ಅದ್ಯೈವ ನಷ್ಟಂ ಕುರುಕುಲಂ ಇತಿ ತ್ವತ್ಪುತ್ರಾಹ ಮೇನಿರೆ, ಇವತ್ತೇ ನಮ್ಮ ಕುರುಕುಲ ನಾಶ ಆಯಿತು ಅಂತ ದುರ್ಯೋಧನಾದಿಗಳು ತಿಳಿದ್ರು ಅಂತ ಧ್ವನಿ ಪಾಂಡವರಿಂದ ಬಂತು. ತತ್ವೋಪದೇಶಕ್ಕೆ, ಕೃಷ್ಣ ಮಾಡುವ ತತ್ವೋಪದೇಶಕ್ಕೆ ಏನ್ ಪ್ರಸಂಗ ಅಂತ ತೋರಿಸಲಿಕ್ಕೆ ಅರ್ಜುನ ವಿಷಾದವನ್ನ ಹೇಳಲಿಕ್ಕೆ ಇಷ್ಟು ಪೀಠಿಕೆ. ಆಮೇಲೆ ಅರ್ಜುನನ ವಿಷಾದ. ಮೊದಲು ದುರ್ಯೋಧನನ ವಿಷಾದ ಹೇಳಿದ್ರು, ಆಮೇಲೆ ಅರ್ಜುನನ ವಿಷಾದ. ಹೀಗೆ ದುರ್ಯೋಧನ ಮಾಡಿದ ಕೆಲಸ ಅಂದ್ರೆ ದ್ರೋಣಾಚಾರ್ಯ ಹತ್ರ ಬಂದು ತನ್ನ ದುಃಖ ಹೇಳಿಕೊಂಡದ್ದು. ದಲದ್ವಯಗತ ವ್ಯಾಪಾರ ಅಂದ್ರೆ ಎರಡು ದಲ ಅಂದ್ರೆ ಎರಡು ಸೈನಿಕರು, ಕೌರವ ಪಾಂಡವರ ಸೈನಿಕರ ಮಧ್ಯದಲ್ಲಿ ಅವರವರು ಶಂಖಧ್ವನಿ ಮಾಡಿದ್ದು. ಇದನ್ನೆಲ್ಲ ಹೇಳಿ ಆಮೇಲೆ ಅರ್ಜುನ ವ್ಯಾಪಾರ ಮಹಾ ಚತುರ್ಭಿ ಶ್ಲೋಕೈಹಿ, ಮುಂದಿನ 4 ಶ್ಲೋಕದಿಂದ ಅರ್ಜುನ ಏನ್ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಮೊದಲು ದುರ್ಯೋಧನನ ವಿಷಾದ, ಆಮೇಲೆ ಅರ್ಜುನನ ವಿಷಾದ. ಇದಕ್ಕೆ ವಿಷಾದ ಯೋಗ ಅಂತ ಹೆಸರು. ಆದರೆ ಅರ್ಜುನನ ವಿಷಾದ ಯೋಗ ಆಯ್ತು, ದುರ್ಯೋಧನನ ವಿಷಾದ ಯೋಗ ಅಲ್ಲ. ಯಾಕೆ ಅರ್ಜುನ ವಿಷಾದ ಪಟ್ಟದ್ರಿಂದ ಕೃಷ್ಣನ ತತ್ವೋಪದೇಶ ಬಂತು, ಅದರಿಂದ ಅದು ಯೋಗ ಆಯ್ತು. ದುರ್ಯೋಧನನ ವಿಷಾದ ತತ್ವೋಪದೇಶಕ್ಕೆ ಕಾರಣೀಭೂತ ಅಲ್ಲ. ಅಥ ಅನಂತರಂ, ಎಲ್ಲ ಶಂಖಧ್ವನಿ ಆದಮೇಲೆ, ಅಥ ಅಂದ್ರೆ ಅನಂತರದಲ್ಲಿ, ಕಪಿಧ್ವಜ ಅಂದ್ರೆ ಅರ್ಜುನನು, ಯಾಕೆ ಅವನ ಧ್ವಜದಲ್ಲಿ ಹನುಮಂತ ಇದ್ದಾನೆ, ಆದ್ರಿಂದ ಕಪಿಧ್ವಜ ಅರ್ಜುನನು. ವ್ಯವಸ್ಥಿತಾನ್ ಅಂದ್ರೆ ಯುದ್ಧದಲ್ಲಿ ಯುದ್ಧ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡಂತ ಕೌರವರನ್ನ ದೃಷ್ಟ ನೋಡಿ. ಶಸ್ತ್ರ ಸಂಪಾತೆ ಪ್ರವೃತ್ತೆ
ಅಂದ್ರೆ ಶಸ್ತ್ರದಿಂದ ಒಬ್ಬರ ಮೇಲೊಬ್ರು ಹೊಡೆದಾಟ ಪ್ರಾರಂಭ ಆಗಬೇಕು. ಆಗಿಲ್ಲ, ಆದಾಗ ಅಂತ ಅರ್ಥ ಆಗ್ತದೆ. ಪ್ರವೃತ್ತಿ ಅಂದ್ರೆ ಒಬ್ಬರ ಮೇಲೊಬ್ರು ಪ್ರಹಾರ ಮಾಡಲಿಕ್ಕೆ ಹೊರಟಾಗ ಆ ಶಸ್ತ್ರ ಸಂಪಾತ ಪ್ರಾಕ್ಕಾಲೆ, ಅದಕ್ಕಿಂತ ಸ್ವಲ್ಪ ಮುಂಚಿನ ಕಾಲದಲ್ಲಿ ಮುಂದೆ ಹೇಳುವ ಮಾತನ್ನ ಅರ್ಜುನ ಹೇಳ್ತಾ ಇದ್ದಾನೆ. ಆ ಸಾರ್ಧ ಶ್ಲೋಕದ್ವಯೇನ 2.5 ಶ್ಲೋಕದಿಂದ ಅರ್ಜುನ ಹೇಳಿದ್ದನ್ನು ಹೇಳ್ತಾ ಇದ್ದಾರೆ. ಅಸ್ಮಿನ್ ರಣೋದ್ಯೋಗೆ ಕೈಸಹ ಮಯ ಯೋದ್ಧವ್ಯಂ. ಈ ಯುದ್ಧದಲ್ಲಿ ಯಾರ ಜೊತೆಗೆ ನಾನು ಯುದ್ಧ ಮಾಡಬೇಕು? ದುರ್ಬುದ್ಧಿಯಾದ ದುರ್ಯೋಧನನಿಗೆ ಪ್ರಿಯ ಉಂಟು ಮಾಡ್ಲಿಕ್ಕೆ ಆ ಕಡೆ ಸೇರಿ ಯಾರ್ಯಾರು ಬಂದಿದ್ದಾರೆ ಯುದ್ಧಕ್ಕೆ ಅವ್ರನ್ನೆಲ್ಲ ಒಂದ್ಸಲ ನೋಡ್ತೇನೆ. ರಥ ನಿಲ್ಲಿಸು. ದುರ್ಯೋಧನನಿಗೋಸ್ಕರ ಯುದ್ಧ ಮಾಡ್ಲಿಕ್ಕೆ ಇಚ್ಛೆ ಉಳ್ಳವರಾಗಿ ಬಂದು ನಿಂತಿದ್ದಾರೆ, ಅವ್ರನ್ನೊಂದ್ಸಲ ನೋಡ್ಬೇಕು. ಕೈರ್ಮಯ ಸಹ ಯೋದ್ಧವ್ಯಂ ಅಸ್ಮಿನ್ ರಣ ಸಮುದ್ರಮಿ. ಯಾರ್ಯಾರು ಬಂದಿದ್ದಾರೆ? ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯ ಚಿಕೀರ್ಷವ. ಅವನ್ ದುರ್ಬುದ್ಧಿ ದುರ್ಯೋಧನ. ಅಂಥ ದುರ್ಬುದ್ಧಿಯಾದ ದುರ್ಯೋಧನನಿಗೂ ಸಹಾಯ ಮಾಡ್ಲಿಕ್ಕೆ ಅಂತ ಇಚ್ಛೆ ಪಟ್ಟು ಬಂದವ್ರು ಯಾರ್ಯಾರು ಒಂದ್ಸಲ ನೋಡ್ತೇನೆ. ಯಾರ್ಯಾರು ಬಂದಿದ್ದಾರೆ ಅನ್ನೋದು ಮೊದಲೇ ಗೊತ್ತಿರ್ತದೆ ಅರ್ಜುನನಿಗೆ. ಆ ರಣರಂಗ ಶುರುವಾಗುವಾಗ ಅಲ್ಲಿ ನೋಡ್ಬೇಕು, ರಣರಂಗದಲ್ಲಿ ಯಾರ್ಯಾರು ತಮ್ಮ ಕಡೆ ಇದ್ದಾರೆ, ಯಾರ್ಯಾರು ಅವ್ರ ಕಡೆ ಇದ್ದಾರೆ. ಸೈನ್ಯ ಜಮಾವಣೆ ಆದಾಗಲೇ ಗೊತ್ತಾಗಿದೆ. ಅಂದ್ರೆ ಆ ಕಡೆ ಸೇರಿರ್ತಾರೆ. ಪೂರ್ತಿ ಯುದ್ಧ ಮಾಡೋ ಸಂದರ್ಭ ಬಂದಾಗ ಮನಸ್ಸು ಬದಲಾಯಿಸಿ ಬಿಡ್ತಾರೇನೋ ಅಂತ ಇವನಿಗೊಂದು ಅನುಮಾನ ಇತ್ತು. ಬಿಟ್ಟಿದಾರೋ ಅಥವಾ ಬಂದಿದ್ದಾರೋ ನೋಡ್ತೀನಿ ಅಂತ ಅರ್ಥ. ಮನಸ್ಸು ಬದಲಾಯಿಸಿ ಏನಾದ್ರೂ ಉಳ್ಕೊಂಡ್ ಬಿಟ್ಟಿದ್ರೆ ಕೆಲವರು, ಆದ್ರೂ ಒಂದ್ಸಲ ನೋಡ್ತೇನೆ ಅಂತ ನೋಡ್ತಾ ಎಲ್ರೂ ಬಂದಿದ್ದಾರೆ, ಯಾರು ಬಿಡ್ಲಿಲ್ಲ, ಮನಸ್ಸು ಬದಲಾಯಿಸಿ. ಗುಡಾಕೇಶ ಪ್ರಾರ್ಥನೆ ಮಾಡಿದ ಮೇಲೆ ಋಷಿಕೇಶ ರಥವನ್ನ ನಿಲ್ಲಿಸಿದ ಅಂತ. ಗುಡಾಕೇಶ ಅಂದ್ರೆ ಯಾರು? ಗುಡಾಕೇಶ ಪ್ರಾರ್ಥನೆ ಮಾಡಿದ ಮೇಲೆ ಅಂದ್ರೆ ಅರ್ಜುನ ಪ್ರಾರ್ಥನೆ ಮಾಡಿದ ಮೇಲೆ ಅಂತ ಅರ್ಥ. ಅವನಿಗೆ ಅರ್ಜುನನಿಗೆ ಗುಡಾಕೇಶ ಅಂತ ಹೆಸರು, ಕೃಷ್ಣನಿಗೆ ಋಷಿಕೇಶ ಅಂತ ಹೆಸರು. ಗುಡಾಕ ಅಂದ್ರೆ ನಿದ್ದೆ, ಸಂಸ್ಕೃತದಲ್ಲಿ ಅದು ಗುಡಾಕ ಅಂದ್ರೆ ನಿದ್ದೆ. ಅದಕ್ಕೆ ಈಶಃ ಅಂತಂದ್ರೆ ನಿದ್ದೆ ಗೆದ್ದವನು ಅಂತ ಅರ್ಥ. ಗುಡಾಕಾಯಾಹ ನಿದ್ರಾಯಾಹ ಈಶೇನ ಅಂದ್ರೆ ಜಿತ ನಿದ್ರೇಣ. ನಿದ್ದೆ ಮೇಲೆ ಅವನಿಗೆ ಪ್ರಭುತ್ವ, ಉಳಿದವ್ರಿಗೆ ಹಾಗಲ್ಲ. ನಿದ್ದೆಗೆ ಪ್ರಭುತ್ವ ನಮ್ಮ ಮೇಲೆ, ಬೇಡ ಅಂದ್ರೂ ಬರ್ತದೆ. ಅವನಿಗೆ ಹಾಗಲ್ಲ, ನಿದ್ದೆ ಗೆದ್ದವನು. ಅದಕ್ಕೆ ಗುಡಾಕೇಶ ಅಂತ ಕರೀತಾರೆ. ಋಷಿಕೇಶ ಅಂದ್ರೆ ಇಂದ್ರಿಯ ಪ್ರೇರಕ. ಋಷಿಕ ಅಂದ್ರೆ ಇಂದ್ರಿಯಗಳು ಪ್ರೇರಕ. ಗುಡಾಕೇಶನಿಂದ ಪ್ರಾರ್ಥಿತನಾದ ಋಷಿಕೇಶನಾದ ಕೃಷ್ಣನು ಬಲದ್ವಯ ಮಧ್ಯೆ, 2 ಸೈನ್ಯದ ಮಧ್ಯದಲ್ಲಿ ಭೀಷ್ಮದ್ರೋಣ ಪ್ರಮುಖತಃ ಅಂತ ಮುಂದಿದೆ, ಅದನ್ನ ಇಲ್ಲಿ ಅನ್ವಯ ಮಾಡ್ಕೋಬೇಕು. ಭೀಷ್ಮ ಮತ್ತು ದ್ರೋಣರ ಎದುರಿಗೆ, 2 ಸೈನ್ಯದ ಮಧ್ಯದಲ್ಲಿ ಇನ್ನೆಲ್ಲಾದ್ರೂ ನಿಲ್ಲಿಸಬಹುದಾಗಿತ್ತು. ಭೀಷ್ಮ ದ್ರೋಣರ ಎದುರಿಗೆ ತಂದು ನಿಲ್ಲಿಸಿದ್ದಾನೆ ಕೃಷ್ಣ ರಥವನ್ನ. ಅವರನ್ನು ನೋಡಿ ಅವನಿಗೆ ಇನ್ನಷ್ಟು ದುಃಖ ಬರ್ಲಿ, ವಿಷಾದ ಬರ್ಲಿ, ತಾನು ಉಪದೇಶ ಮಾಡಬೇಕು ಅಂತ. ರಥಂ ಸ್ಥಾಪಯಿತ್ವ, ರಥವನ್ನು ನಿಲ್ಲಿಸಿ, ಹೇ ಪಾರ್ಥ ಸಮವೇತಾನ್ ಯುದ್ಧಾರ್ಥಂ ಮಿಲಿತಾನ್. ಸಮವೇತಾನ್ ಅಂದ್ರೆ ಯುದ್ಧಕ್ಕೋಸ್ಕರ ಸೇರಿದಂತ ಏತಾನ್ ಈ ಕೌರವರನ್ನ ಪಶ್ಯ ನೋಡು ಅಂತ ಹೇಳಿ. ತತ್ರ ಅನ್ನೋದಕ್ಕೆ ವಿವರಣೆ. ಸೇನೆಯೋರ್ ಉಭಯೋರಪಿ, 2 ಸೇನೆಯಲ್ಲಿಯೂ ಕೂಡ ಯಾರ್ಯಾರು ಬಂದಿದ್ದಾರೆ ನೋಡು ಅಂತ ತೋರಿಸ್ತಾನೆ. ಎಲ್ರು ಯಾರ್ಯಾರು ಬಂದಿದ್ರು? ಪಿತೃನಥ ಪಿತಾಮಹಾನ್, ಕೆಲವರು ತಂದೆ ಸ್ಥಾನದಲ್ಲಿರುವವರು, ಕೆಲವರು ಅಜ್ಜಂದ್ರ ಸ್ಥಾನದಲ್ಲಿರುವವರು, ಕೆಲವರು ಆಚಾರ್ಯರು, ಕೆಲವರು ಮಾವಂದರು, ಸೋದರ ಮಾವಂದರಾಗಬೇಕು, ಅಣ್ಣ ತಮ್ಮಂದರಾಗಬೇಕು, ಇಲ್ಲ ಮಕ್ಕಳಾಗಬೇಕು, ಮೊಮ್ಮಕ್ಕಳಂತೆ ಇದ್ದಾರೆ, ಕೆಲವರು ಸಖಿ ಸ್ನೇಹಿತರಿದ್ದಾರೆ, ಹೆಣ್ಣು ಕೊಟ್ಟ ಮಾವಂದರಿದ್ದಾರೆ. ಇವರೆಲ್ಲರೂ ಕೂಡ ಬಂದಿದ್ದಾರೆ ಯುದ್ಧಕ್ಕೆ. ಎಲ್ಲ ಸ್ವಜನ್ರೇ, ಬೇರೆ ಯಾರೂ ಅಲ್ಲ, ಎಲ್ಲ ಬಂಧುಗಳೇ. ತಾನ್ ಅವಸ್ಥಿತಾನ್ ಸರ್ವಾನ್ ಬಂಧೂನ್ ಸಮೀಕ್ಷೈವ. ಬಂದಂಥ ಎಲ್ಲ ಬಂಧುಗಳನ್ನೇ ನೋಡಿದ. ವಿಷಾದಂ ಕುರ್ವನ್, ವಿಷಾದ ಉಂಟಾಯ್ತು ಅವನಿಗೆ. ಮುಂದಿನ ಮಾತನ್ನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಯಾಕೆ ಬಂದವರೆಲ್ಲ ಬಂಧುಗಳೇ. ಕೆಲವರು ತಂದೆ ಪಾಂಡು ಇಲ್ಲ, ಆದ್ರೆ ತಂದೆಗೆ ಸಮಾನರು ಇದ್ದಾರೆ. ಪಿತಾಮಹ ಅವರಿಗೆ ಸಮಾನರು, ಅಜ್ಜಂದರಾಗ್ಬೇಕು, ತಂದೆ ಸಮಾನರು, ಅಜ್ಜಂದರಂತೆ ಇರುವವರು ಇವರೆಲ್ಲ ಇದ್ದಾರೆ. ಇವರನ್ನು ನೋಡಿ ವಿಷಾದ ಉಂಟಾಯಿತು.
ಮೋಹ ನಿಮಿತ್ತಕಾತ್ ಶೋಕಾತ್. ಮೋಹ ಅಂದ್ರೆ ಅಜ್ಞಾನ. ಅಜ್ಞಾನದಿಂದ ಬರತಕ್ಕಂಥ ದುಃಖದಿಂದ ಮನಸ್ಸಿಗೆ ದೌರ್ಬಲ್ಯ ಉಂಟಾಗ್ತದೆ. ಆ ದೌರ್ಬಲ್ಯ ಬಂದಾಗ ಎಲ್ಲ ಇಂದ್ರಿಯಗಳ ಶಕ್ತಿ ಹೋಗಿ ಕುಸಿದು ಬೀಳ್ತಾನೆ. ಅದಕ್ಕೆ ವಿಷಾದ ಅಂತ ಕರೀತಾರೆ. ಏನು ತತ್ವ ಅನ್ನೋದು ಅರ್ಜುನನಿಗೆ ಮರ್ತು ಹೋಗಿತ್ತು. ಜ್ಞಾನಿಯೇ ಮರ್ತು ಹೋಗಿತ್ತು, ತಿರೋಹಿತ ಆಗಿತ್ತು. ಮೋಹ ಅಂದ್ರೆ ಹಾಗೆ, ಅಜ್ಞಾನ ಅಲ್ಲ, ಅವನು ಇಂದ್ರಾಂಶ. ಮತ್ತೇನು ಮೋಹ ಅಂದ್ರೆ? ಅಜ್ಞಾನ ಅಲ್ಲ, ಮರ್ತು ಹೋಗಿತ್ತು. ಆ ಸಮಯಕ್ಕೆ ಮರ್ತು ಹೋಯ್ತು. ಯಾವುದು ಕರ್ತವ್ಯ, ಕರ್ಮವೇ ಮುಖ್ಯ, ಬಂಧು ಬಾಂಧವರು ಅನ್ನೋದು ನೋಡಬಾರ್ದು, ಇಂಥದ್ದೆಲ್ಲ ಮರ್ತು ಹೋಯ್ತು ಅವನಿಗೆ. ಅದರಿಂದ ಶೋಕ ಉಂಟಾಯಿತು ಹೃದಯದಲ್ಲಿ. ಶೋಕದಿಂದ ಮನೋದೌರ್ಬಲ್ಯ ಬಂತು. ಮನಸ್ಸು ದುರ್ಬಲ ಆಗಿಬಿಡ್ತದೆ. ಮನಸ್ಸು ದುರ್ಬಲ ಆದಾಗ ಕೈ ಶಕ್ತಿ, ಕಾಲಿನ ಶಕ್ತಿ ಎಲ್ಲ ಹೋಗಿ ನಡಿಲಿಕ್ಕೂ ಆಗೋದಿಲ್ಲ, ನಿಂತುಕೊಳ್ಳಿಕ್ಕೂ ಆಗೋದಿಲ್ಲ, ಕಣ್ಣಿಂದ ನೋಡ್ಲಿಕ್ಕೂ ಆಗೋದಿಲ್ಲ, ಕಣ್ ಕತ್ಲೆ ಬರ್ತದೆ. ಹೀಗೆ ಮೋಹ, ಮೋಹದಿಂದ ಶೋಕ, ಶೋಕದಿಂದ ಮನೋದೌರ್ಬಲ್ಯ, ಮನಸ್ಸಿನಿಂದ ಉಳಿದ ಇಂದ್ರಿಯಗಳ ಕೆಲಸ ನಿಂತು ಹೋಗ್ತದೆ ಆ ಮನೋದೌರ್ಬಲ್ಯದಿಂದ. ಇದು ಅರ್ಜುನನಿಗಾದ ಸ್ಥಿತಿ. ಇದನ್ನೇ ವಿಷಾದ ಅಂತ ಕರೀತಾರೆ. ಇದಿಷ್ಟು ಅರ್ಜುನನಿಗೆ ಬಂದ ವಿಷಾದ. ಏನ್ ಹೇಳಿದ? ವಿಷಾದಕ್ಕೊಳಗಾಗಿ ಹೇಳಿದ್ದೇನು ಅಂತ ಮುಂದೆ ನಿರೂಪಣೆ ಮಾಡ್ತಾರೆ.